ಯಾಕೋ ಇತ್ತೀಚೆಗೆ ಲಾಸಿ ಎಷ್ಟೊಂದು ಹಠ ಮಾಡ್ತಾ ಇದ್ದಾಳೆ. ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇರಲಿಲ್ಲ. ನಾನು ಹೇಳ್ದಂಗೆ ಕೇಳೋಳು. ನಾನು ಏನಾದರೂ ಹೇಳಿದ್ರೆ ನಾನು ಮಾತಿ ಮೀರ್ತಾ ಇರಲಿಲ್ಲ. ಈಗ ಯಾಕೆ ಇಷ್ಟೊಂದು ವಾದ ಮಾಡೋದು ಕಲ್ತವಳು ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ತುಂಬ ಚೆನ್ನಾಗಿದ್ಲು. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎದುರಿಗೆ ನಾವು ಎಷ್ಟು ಚೀಪಾಗಿಬಿಡ್ತೀವಿ ಹೇಳು. ಜಗಳ ಮಾಡಿಕೊಂಡ್ರೆ ಸುಮ್ಮನೆ ನನ್ನ ಹತ್ರ ರಾತ್ರಿ ಎಲ್ಲ ಜಗಳ ಮಾಡ್ತಾಳೆ. ಹೇಳೋದಕ್ಕೆ ಕೇಳೋದೇ ಇಲ್ಲ. ನನಗೆ ಆ ಥರ ಕೆಲಸಗಳೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಬಿಡು, ಮಾಡೋಣ ಹೋಗ್ಲಿ, ಅವಳೇನೋ ಕೇಳ್ತಾಳೆ ಅಂತೇಳಿ ಮಾಡೋಣ ಅಂತಂದ್ರೆ ನನಗೆ ಬರಲ್ಲ. ನಾನು ಮಾಡಿಲ್ಲ. ನಾನು ಯಾವತ್ತೂ ನಮ್ಮ ಅಣ್ಣ ಅಂತಂದರೆ ಯಾವಾಗಲೂ ಮಾಡವನೇ. ಅವ್ನಿಗೆ ಅಭ್ಯಾಸ ಐತೆ, ಮಾಡ್ತಾನೆ ಅವನು. ಇವಾಗ ನನಗೆ ಅಭ್ಯಾಸ ಇಲ್ಲೋದು ಕೆಲಸ ಮಾಡು ಅಂತಂದರೆ ನಾನು ಹೆಂಗೆ ಮಾಡಲಿ ಹೇಳಿ? ನನಗೆ ಅದೇ ಬೇಜಾರು. ಯಾಕೆ ಈ ಲಾಸಿಯ ಹಿಂಗೆ ಮಾಡ್ತಾವಳೆ ಅಂತ ಹೇಳತ್ಲಾಗೆ ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ. ಯಾಕಪ್ಪ ಒಬ್ಬನೇ ನಿಂತ್ಕೊಂಡಿದ್ಯಾ? ಏನಿಲ್ಲ ಗೌರಮ್ಮಕ್ಕ, ಸುಮ್ಮನೆ ನಿನ್ನ ಕಡೆನೋ ಯೋಚನೆ ಮಾಡ್ತಾ ಇದ್ದೆ. ಲಾಸಿಯನ ಬಗ್ಗೆ. ಲಾಸಿಯಾ ನನಗೆ ಎಲ್ಲ ಕೆಲಸ ಮಾಡು ಅಂತಾಳೆ. ನನಗೆ ಮಾಡೋ ಅಭ್ಯಾಸ ಇಲ್ಲ. ನೀನೇ ನೋಡಿದ್ಯಾ ಗೌರಮ್ಮಕ್ಕ, ನಾನು ಏನು ಕೆಲಸ ಮಾಡೋಕ್ಕೂ ನನಗೆ ಅಭ್ಯಾಸ ಇಲ್ಲ. ಅವಳು ಮಾನಸನ ಮಾತು ಕೇಳಂಗೆ ಮಾಡ್ತಾ ಇರೋದು. ಆ ಮಾನಸ ಇಲ್ಲೊಂದು ಹೇಳ್ಕೊಡ್ತಾಳೆ. ನೀವಿಬ್ರು ಜಗಳ ಆಡ್ಬೇಕಾದ್ರೆ ಬಂದು ಸುಮ್ಮನಿರ್ರಿ, ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಡ್ತಾಳೆ. ನಿಮ್ಮ ಮುಂದೆ ಹಂಗೆ ಹೇಳ್ತಾಳೆ. ಅವಳು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ನೋಡು ಅವ್ರಣ್ಣ ಅವ್ರ ಅದಕ್ಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವ್ರಣ್ಣ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾನೆ ಅಂತೇಳಿ ಹೇಳ್ಕೊಂಡು ಕೊಡ್ತಾಳೆ. ಇವಳೇ ಕಣಪ್ಪ, ನೀನೇನ ನನ್ನ ಕೈ ಗೌರಮ್ಮಕ್ಕ ಹಿಂಗೆ ಅಂಬುತ್ತೆ ಅಂತ ನಿನ್ನ ತಪ್ಪಂಗೆ ನನ್ನ ಬಗ್ಗೆ ತಿಳ್ಕೊಂಡ್ರು ಪರವಾಗಿಲ್ಲ, ಬೇಕಾದ್ರೆ ಅಬ್ಸರ್ವ್ ಮಾಡು. ಕುತ್ಕೊಂಡು ಮಾತಾಡ್ತಿರ್ತಾರೆ ಅಲ್ಲಿ. ನಮ್ಮ ಮನೆಯಿಂದ ಕೇಳ್ತಾವಲ್ಲ, ಆ ರೂಮ್ನಾಗೆ ಕುತ್ಕೊಂಡು ಬರೀ ಹೇಳ್ಕೊಡೋದೇ. ಯಾವಾಗ್ಲೂ ಹೇಳ್ಕೊಡ್ತಾ ಇರ್ತಾಳೆ. ಮಾನಸನ್ಗೆ ಲಾಸ್ಟಿಗೆ ಹೇಳ್ಕೊಡ್ತಿರ್ತಾಳೆ ಮಾನಸ. ನೋಡ್ಬೇಕಾರೆ ಅಬ್ಸರ್ವ್ ಮಾಡು ಗೌರಮ್ಮಕ್ಕ ಏನಂದಿತ್ತು ಅನ್ವಂತೆ. ಓ ಹೌದೇನು? ನನಗೆ ಗೊತ್ತೇ ಆಗಲಿಲ್ಲ. ನಾನು ಯಾಕತ್ತು ಎಷ್ಟು ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದು ಲಾಸ್ಯ ಯಾಕೆ ಹಿಂಗೆ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು? ಆಮೇಲೆ ಮನಸ್ಸು ತಗಂಗನ್ಬೇಡ ಕಣಪ್ಪ. ಆಮೇಲೆ ಯಾಕಬೇಕು ಅವಳು ಮೊದಲೇ ಜಗಳ ಗಂಟಿ. ಒಳ್ಳೆಯಲ್ಲ. ಗೌರಮ್ಮಕ್ಕ ಹಿಂಗೆ ಹೇಳಿದ್ಯಾ ನನ್ನ ಬಗ್ಗೆ ಅಂತ ಹೇಳಿ ಬಂದು ಏನಿಲ್ಲ ನನ್ನ ಹತ್ರ ಜಗಳ ಮಾಡಿಬಿಡ್ತಾಳೆ. ಅದಕ್ಕೇನೆ ಹೋಗಿ ನೀನು ಹಿಂಗೆ ಒಬ್ಸರ್ವ್ ಮಾಡಿ. ಯಾಕೆ ಅಲ್ವೇ? ಸುಮ್ಮನೆ ನಾವು ಮಾತಾಡಬೇಕು. ನಾವೇನೋ ಹೇಳ್ತೀವಿ, ನಮ್ಮ ಬಗ್ಗೆ ಹೇಳ್ಬಾರ್ದು ನೀನು. ಇಲ್ಲ ಹೇಳ ಗೌರಮ್ಮಕ್ಕ, ಹೇಳಲ್ಲ, ನಿಜ ಹೇಳಲ್ಲ. ಹೇಳಲ್ಲ ಬಿಡಕ್ಕ. ಆ ಥರ ಎಲ್ಲ ನಾನು ಹಂಗೆಲ್ಲ ಮಾಡೋಕ್ಕೋಗಲ್ಲ. ಬಿಡು, ನೋಡ್ತೀನಿ. ಇಬ್ಬರು ಮಾತಾಡ್ತಾ ಇದ್ದಾರೆ ಒಳಗೆ, ಅಬ್ಸರ್ವ್ ಮಾಡ್ತೀನಿ ಬಿಡು. ಯಪ್ಪ ಆಯ್ತು ಹೇಳು. ನಾನು ಮುದುಗಿಕ್ಕಿದ್ದೆ, ಹೋಗ್ತೀನಿ ಮಂತಕ್ಕೆ ಮುದ್ದೆ ಮಾಡ್ಬೇಕಾ ಎಪ್ಪತ್ತೈತಿ ಇವಾಗ. ಆಯ್ತು ಗೌರಮ್ಮಕ್ಕ ಹೇಳ್ತಾ ಇರೋದು ನಿಜಾನೇ ಅಂತ ಅನ್ನಿಸ್ತೈತೆ. ಈ ಮಾನಸನ ಜೊತೆ ಲಾಸ್ಯ ಚೆನ್ನಾಗಿರ್ತಾಳೆ. ನಾವಿಬ್ರು ಏನಾದರೂ ಮಾತಾಡಬೇಕಾದ್ರೆ ಬಂದು ದೊಡ್ಡದಾಗೆ ನ್ಯಾಯ ಹೇಳೋ ಥರ, ಏನೋ ಒಳ್ಳೆಯವಳು ಅನ್ನಿಸ್ಕೊಳ್ಳೋ ಥರ ಮಾನಸ ನ್ಯಾಯ ಹೇಳ್ತಾಳೆ. ಗೊತ್ತಾಗ್ತೈತೆ. ಇವಳು ಬುದ್ಧಿ ಇದ್ರಾಗೆ ಗೊತ್ತಾಗ್ತೈತೆ. ನಾನು ಅಬ್ಸರ್ವ್ ಮಾಡಲಿಲ್ಲ ಕಣಪ್ಪ. ನನಗೆ ನೆನ್ನೆನೇ ಯಾಕೋ ಡೌಟ್ ಬಂತು. ಹಂಗೆ ಹಿಂಗೆ ಅಂತ ಯಾವುದೋ ಹೇಳ್ದಂಗಿತ್ತು. ಅಲ್ಲಿ ಸ್ವಲ್ಪ ನಿದ್ದೆ ಮಾಡ್ತಿದ್ದೆ ರೂಮ್ ಒಳಗಡೆ. ಮತ್ತು ಹಂಗೆ ಹಿಂಗೆ ಅಂತ ಏನೋ ಹೇಳ್ಕೊಡ್ತಾ ಇದ್ಲು. ಆವಾಗಲೇ ನನಗೆ ಗೊತ್ತಾಯಿತು, ಇದ್ಯಾಕಪ್ಪ ಇವಳು ಅಂತ. ನಾನು ಏನೋ ಮಾತಾಡ್ತಾರೇನೋ ಬಿಡು. ಹೆಂಗಸ್ರು ಅಂದಮೇಲೆ ಮಾತಾಡ್ತಿರ್ತಾರೆ ಬರೀ ಇವ್ರ ವಿಷಯನ. ಹೆಂಗಸ್ರು ಮಾತಾಡದೇ ಇಲ್ದವ್ರು ಯಾರೂ ಇಲ್ಲ. ಮಾತಾಡ್ತಾರೆ. ಈ ಒಬ್ರ ಬಗ್ಗೆ ಒಬ್ರು ಮಾತಾಡೋದೆಲ್ಲ ಸಹಜ ಅಂತ ನಾನು ಅಂದ್ಕೊಂಡೆ. ಹಿಂಗೆಲ್ಲ ಐತೆ ಅಂದಮೇಲೆ ನಾನು ಅಬ್ಸರ್ವ್ ಮಾಡ್ತೀನಿ. ಹೋಗೋಣ ನೋಡೋಣದಲ್ಲಿ ಏನು ಮಾಡ್ತಾವ್ರೆ ಅಂತೇಳಿ ಇಬ್ರು. ಎಷ್ಟು ಹೇಳಿದ್ರು ಕೇಳಲ್ಲ. ನಾನು ಹೆಂಗೆ ಹೇಳ್ತಾ ಇರ್ತೀನಿ ಮಾನಸ, ಕೇಳಲ್ಲ. ನೀನೇ ನೋಡಿದ್ಯಲ್ಲ, ನಾನು ಹೇಳ್ತೀನಪ್ಪ. ಮತ್ತೆ ಹೇಳು. ಅವನು ಅಷ್ಟೊಂದೆಲ್ಲ ಹೇಳಿದ್ರು ಅವ್ನು ಕೇಳಲ್ಲ ಅಂತ ಅಂದಮೇಲೆ ನೀನು ಮಾತಾಡಿಸ್ಬೇಡ. ಅವನ್ನ ಮಾತಾಡಿಸ್ಲಿಲ್ಲ ಅಂದರೆ ಸರಿ ಹೋಗುತ್ತೆ. ಮಾತಾಡ್ಸಲ್ಲ ಅಂತೇಳಿ ಭುವನ್ಗೆ ಹೇಳ್ಬಿಡು ನೀನು. ನಾನು ಮಾತಾಡ್ಸಲ್ಲ ಭುವನ್, ನೀನು ನಾನು ಮಾತಾಡಿಸ್ಬೇಡ ಅಂತಂದು ಹೇಳ್ತೀನಿ. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಹಂಗೇನೆ ಹೇಳತ್ಲಾಗೆ ನಾನು ಇಷ್ಟೊಂದೆಲ್ಲನ ಹೇಳ್ತೀನಿ. ನೀನು ಹಂಗೆ ನಾನು ಹೆಂಗೆ ಹೇಳ್ತೀನೋ ಹಂಗೆ ಮಾತಾಡು. ನಿಮ್ಮ ಅಣ್ಣನ ಕಾಲಡೆಗಾಸಿ ತೂರು, ನಿಮ್ಮ ಅಣ್ಣ ಅವ್ರು ನೋಡು, ಕಲ್ತ್ಕೋ, ನಿಮ್ಮ ಅಣ್ಣನ ನೋಡು ಅಂತೇಳಿ ನೀನು ಹೇಳ್ತಿರ್ಬೇಕು. ಎಷ್ಟು ಚೆನ್ನಾಗಿ ಮಾಡ್ತಾನೆ. ನನ್ನೆಲ್ಲ ಹೇಳಲ್ವೇ ನಿನಗೆ ಅವನು ಏನೇನು ಕೆಲಸ ಮಾಡ್ತಾನೆ ಅಂತ? ಅದೆಲ್ಲ ನೀನು ನೋಡಿದ್ಯಾ. ಹೇಳ್ಬೇಕಾ ಭುವನ್ಗೆ, ಮಾಡಬೇಕು ಭುವನ್ ಅಂತೇಳಿ ಎಲ್ಲ ಹೇಳ್ತಾ ಇರ್ಬೇಕು ನೀನು. ನಾನು ಹೇಳ್ಕೊಟ್ಟಿದ್ದೀನಿ ಅಂತೇಳಿ ನೀನು ಯಾವುದೇ ಕಾರಣಕ್ಕೂ ಭುವನ್ ಹತ್ರ ಹೇಳ್ಬೇಡ. ನೀವು ಅವರು ಎದುರಿಗೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಹೊರತುನು ನನಗೇನು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ನಿಮ್ಮ ಅಣ್ಣನ ಅವ್ರ ಅಣ್ಣ ಅದಕ್ಕೆ ಎದುರಿಗೆ ಮಾನ್ವಿತ ಮತ್ತು ಭೂಯಿತ್ ಮುಂದೆ ನೀವಿಬ್ಬರೂ ಚೆನ್ನಾಗಿರ್ಬೇಕು, ಅವ್ರಿಗಿನ್ನ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ.
ಬೇರೆ ಇನ್ನೇನು ಇಲ್ಲ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಈಗ ನಾವೇ ಒಬ್ಬರೇ ಮಗ, ನಮಗೆ ನೀನು ಯಾರೂ ಇವಾಗ ಇದಾರಪ್ಪ, ಇನ್ನು ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಅನ್ನೋಕ್ಕೆ ಯಾರೂ ಇಲ್ಲ. ನಮ್ಮ ಮನೆಯವ್ರು ಒಬ್ಬನೇ ಮಗ ಅಲ್ವಾ, ಅದಕ್ಕೇನೆ ನಮೇನೇನು ಬೇರೆ ಯಾವ ನಮಗೇನು ಟೆನ್ಷನ್ ಇಲ್ಲ. ಅವ್ರಿಗಿನ ನಾವು ಚೆನ್ನಾಗಿರ್ಬೇಕು, ನಮಗಿನ ಅವ್ರು ಚೆನ್ನಾಗಿರ್ಬೇಕು ಅನ್ನಂಗೆ ಏನಿಲ್ಲ. ಯಾಕಂದರೆ ಒಬ್ಬನೇ ಆಗಿರೋದ್ರಿಂದ ನಾವು ಹೆಂಗೋ ಹೆಂಗೋ ಇರ್ತೀವಿ, ನಮಗೇನು ಅನ್ಸಲ್ಲ. ನೀವು ಅವ್ರ ಎದುರಿಗೆ ಇದಾಗಬಾರ್ದು. ಭುವನ್ ಮತ್ತೆ ಮಾನ್ವಿತನ ಎದುರಿಗೆ ನೀವು ಕೆಳಗಿಡಬಾರ್ದು. ಅವ್ರಿಗಿನ ನೀವು ಅವ್ರಿಗಿನ ಮೇಲನ್ನಂಗೆ ಇರಬೇಕು, ಅವ್ರಿಗಿನ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ನಿನ್ನೊಳದಕ್ಕೆ ತಾನೇ ಹೇಳ್ತಾ ಇರೋದು. ಏನು ಮಾಡೋಣ, ನಾನು ನೀನು ನೋಡ್ದಂಗೆನೇ ಎಷ್ಟು ಹೇಳ್ತೀನಿ, ಒಂಚೂರು ಸಾಕು ಕೇಳಲಿಲ್ಲ ಅಂದರೆ ಏನು ಮಾಡೋಣ ಮನಸ. ಏನು ಮಾಡೋಣ, ಶಾರತ್ತೇವ ಆಸೆ ಪಾಪ ಅರ್ಥ ಮಾಡ್ಕೊಂತಾನೆ ಕಣಮ್ಮ. ಇವನು ಅರ್ಥ ಮಾಡ್ಕೊಂಬಲ್ಲ. ಭುವನ್ ಎಷ್ಟಾದರೂ ಹೇಳು ಅರ್ಥ ಮಾಡ್ಕೊಂಬಲ್ಲ. ನೀನು ಹೇಳ್ದಂಗೆ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅನ್ಸ್ಕೋಬೇಕು. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕು ನೀನು. ಹಂಗಾದ್ರೆ ದಾರಿಗೆ ಬರ್ತಾನೆ. ಯಾಕಂದ್ರೆ ಪಾಪ ನೀವು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಅಲ್ವೇ ನಾನು ಹೇಳ್ತಾ ಇರೋದು. ಅಲ್ಲ, ಗೊತ್ತಾಗ್ತೈತೆ ಮನಸ ನಿನ್ನ ಬುದ್ಧಿ ಹೆಂಗೆ ಅಂತ. ಪಾಪ ನಮಗೆ ಒಳ್ಳೇದಾಗಲಿ ಅಂತ ನೀನು ಹೇಳ್ತಾ ಇರೋದು. ಇದರಿಂದ ನಿನಗೆ ನಾನು ಲಾಭ ಬರಂಗೈತಾ, ನಷ್ಟ ಆಗಂಗೈತಾ? ಏನಿಲ್ಲ. ನಿನಗೂ ಈಗ ಒಳ್ಳೇದಾಗಲಿ ಅಂತ ನಮಗೂ ಒಳ್ಳೇದು ಮಾಡ್ತಾ ಇದೀಯ ಅಂತ ಗೊತ್ತು. ನಿನ್ನ ಮನಸ್ಸು ಎಂಥದಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ ಬಿಡು. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ನಾನು ಅದಕ್ಕೆ ಮತ್ತೆ ನಾನು ನಿನ್ನ ಜೊತೆನೇ ಇರಬೇಕು ಅಂತ ಬಂದಿರೋದು. ನಾನು ನೀನು ಯಾವತ್ತಿಂದ ತುಂಬ ಕ್ಲೋಸ್ ಆಗಿದ್ದೀವಿ, ಹಿಂಗೆ ಇರಬೇಕು. ನಾವು ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಿದ್ರೂ ನಾವು ಹಿಂಗೆ ಇರಬೇಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಟ್ಟೋಗುತ್ತೆ. ಯಾಕೆ ತಲೆ ಕೆಡಿಸ್ಕೋಬೇಕು? ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಒಟ್ಟಿಗೆ ಬಂದಿದ್ದೀವಿ ಅಂದಮೇಲೆ ಚೆನ್ನಾಗಿರ್ಬೇಕು. ಹೋಗಿ ಮ್ಯಾಗಳ ಮನೆ ಮತ್ತೆ ನಾ ಕೇಳ್ತೀನಿ, ಹೇಳು, ಕೇಳ್ಕೊಂಡು ಅಲ್ಲೇ ಇರೋಕ್ಕಾಗುತ್ತೆ. ನಮ್ಮ ಕಣ್ಣೆದೆ ನಮ್ಮ ಮಾನ್ವಿತ ಚೆನ್ನಾಗಿರ್ಬಾರ್ದು. ನಾವು ಚೆನ್ನಾಗಿರ್ಬೇಕು. ನಮ್ಮನ್ನ ನೋಡಿ ಅವಳು ನೊಂದ್ಕೋಬೇಕು. ಏಪ್ಪ ಹಿಂಗವರಲ್ಲಪ್ಪ ಅಂತೇಳಿ ನಮ್ಮನ್ನ ನೋಡಿ ಅವಳು ನೊಂದ್ಕೋಬೇಕು. ಆ ಥರ ಆಗಬೇಕು. ಆಗುತ್ತೆ ಬಿಡು. ಬರಲಿ, ಇವತ್ತೇನಾದರೂ ಒಂದು ಕೆಲಸಕ್ಕೆ ಇಕ್ತೀನಿ. ಭುವನ್ ಬಂದಿದ್ದ ತಕ್ಷಣ ಏನಾದರೂ ಒಂದು ಕೆಲಸ ಹೇಳ್ತೀನಿ. ಬಿಡಲ್ಲ, ಸುಮ್ಮನೆ ಅಂತ ಕುಂಡ್ರಸಲ್ಲ. ಬಂದಾಗ ನನಗೆ ಏನಾಗುತ್ತೆ ಆಗಲಿ. ಹೇಳ್ತಿರ್ಬೇಕು. ಮೇಲೆ 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 ಹೇಳ್ತಿದ್ರೆ ಅಯ್ಯೋ ಇಷ್ಟೊಂದೆಲ್ಲ ಹೇಳ್ತಾಳಪ್ಪ ಮಾಡಬೇಕು ಅಂತ ಹೇಳಿ ಅವನಿಗೂ ಮನಸ್ಸು ಬರುತ್ತೆ. ಮಾಡ್ತಾನೆ. ಹಿಂಗಾದ್ರೆ ಮಾಡಿ ನೀನು ಬದಲು ಮಾಡ್ಕೋಬೇಕು. ಶರತ್ ನನಗೆ ಮತ್ತೆ ಮೊದಲು ಬಂದಾಗ ಶರತ್ ಒಂಥರ ಇದ್ದ. ನಾನು ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಸ್ವಲ್ಪ ಸಮಾಧಾನದಾಗ ಮಾತಾಡ್ಕೊಂಡು ಸ್ವಲ್ಪ ಇವಾಗ ದಾರಿಗೆ ತಗೊಂಡಿದ್ದೀನಿ. ಶರತ್ ನೋಡು, ನಾನು ಹೇಳ್ದಂಗೆ ಕೇಳ್ಕೊಂಡು ಹೆಂಗಿರ್ತಾರೆ. ಅಲ್ಲ, ನೀನೇ ಯೋಚನೆ ಮಾಡು, ನಾನು ಹೇಳೋದು ಬೇಡ. ಯಾರು ಹೆಂಗೆ ಏನು ಎತ್ತ ಅಂತ ನೀನು ಅಬ್ಸರ್ವ್ ಮಾಡು. ಈಗ ಭುವನ್ ಗೋಲಿಸ್ಕೊಂಡ್ರೆ ಶರತ್ತೇ ಸ್ವಲ್ಪ ಬೆಸ್ಟ್ ಅನಿಸುತ್ತೆ ಅಲ್ವಾ? ಅಲ್ಲ, ಇವತ್ತು ಏನಪ್ಪ ಮಾನಸ ಶರತ್ನ ಹೊಗಳ್ತಾರೆ ಅಂತ ಅನ್ಕೋಬೇಡ ನೀನು. ನಾನು ಯಾಕಂದರೆ ಇರೋ ಸತ್ಯ ಹೇಳ್ತಾ ಇದ್ದೀನಿ, ಅದಕ್ಕೆ. ಹಂಗೆಲ್ಲ ಏನು ನಾನೇನು ಅಂದ್ಕೊಂಬಕ್ಕೆ ಹೋಗಲ್ಲ. ನೀನು ಇರೋ ಸತ್ಯನೇ ತಾನೇ ಹೇಳ್ತಾ ಇರೋದು ಬಿಡು. ಈಗ ನೀನು ಏನಕ್ಕೆ ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತೈತೆ. ಹಂಗೆಲ್ಲ ಅನ್ಕೊಳಕ್ಕೆ ಹೋಗಲ್ಲ. ನಾನೇ ಅಬ್ಸರ್ವ್ ಮಾಡಿದ್ದೀನಲ್ಲ. ಭುವನ್ಗೊಳಿಸ್ಕೊಂಡ್ರೆ ಸ್ವಲ್ಪ ಶರತ್ ಬೆಸ್ಟು ಅಂತ ಅನಿಸುತ್ತೆ. ನೀನೇನಾದರೂ ಹೇಳಿ ಸ್ವಲ್ಪ ಕೇಳ್ತಾರೆ ಕಣೆ, ಪರವಾಗಿಲ್ಲ. ಒಂದು ಲೋಟ ನೀರು ತಗೊಂಬಂದು ಕೊಡೋದಾಗಿರ್ಬೋದು, ಏನಾನ ಒಂದು ಕೆಲಸ ಹೇಳಿದ್ರೆ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ. ಹಂಗೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ನೋಡಿದ್ದೀನಿ. ಹಂಗೆಲ್ಲನ ಮಾಡ್ತಾ ಇರ್ತಾರೆ. ನೋಡಂತಡಿ ಎಲ್ಲ ಈ ಮಾನಸಂದೇನೆ. ಗೌರಮ್ಮಕ್ಕ ಹೇಳ್ದಂಗೆ ಗೌರಮ್ಮಕ್ಕನ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಪಾಪ ಗೌರಮ್ಮಕ್ಕ ಬಂದು ನನ್ನ ಹತ್ರ ಎಲ್ಲ ವಿಷಯ ಹೇಳ್ತು. ನೋಡಿ ಮಾನಸ ಹೆಂಗೆ ಮಾಡ್ತಾವಳೆ, ನಾನೇನೋ ಒಳ್ಳೆ ಮನಸ್ಸೈತೆ ಒಳ್ಳೆಯವಳು ಅಂತ ನಾನು ಅನ್ಕೊಂಡಿದ್ರೆ ನೋಡು ಲಾಸಿನ್ಗೆ ಹೆಂಗೆಲ್ಲ ಹೇಳ್ಕೊಡ್ತಾವಳೆ. ಲಾಸ್ಯ ನನ್ನ ಹತ್ರ ಜಗಳ ಮಾಡೋದಕ್ಕೆ ಕಾರಣನೇ ಇವಳು. ಇವಳೆ ಎಲ್ಲ ಹೇಳ್ಕೊಡ್ತಾ ಇರೋದು. ಗಂಡ ಹೆಂಡತಿ ನಡುವೆ ಈ ಥರದ್ದೆಲ್ಲ ಹೇಳ್ಕೊಟ್ಬಿಟ್ಟು ಇವಳು ಆಮೇಲೆ ನಾವಿಬ್ಬರು ಮಾತಾಡ್ಕೊಂಡು ಜಗಳ ಮಾಡ್ಕೋಬೇಕಾದ್ರೆ ದೊಡ್ಡದಾಗಿ ನ್ಯಾಯ ಹೇಳಕ್ಕೆ ಬರ್ತಾಳೆ. ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕಲ್ಲ. ಅಯ್ಯೋ ಬಂದು ನ್ಯಾಯ ಹೇಳುದ್ಲಪ್ಪ ಮಾನಸ ಒಳ್ಳೆಯವಳು, ಹಿಂಗೆಲ್ಲ ಮಾತಾಡಿದ್ಲು ಅಂತ ಒಳ್ಳೆಯವಳು ಅನ್ನಿಸ್ಕೋಬೇಕಲ್ಲ. ಅದಕ್ಕೆ ಹಿಂಗೆಲ್ಲ ಹೇಳ್ತಾವಳೆ. ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಇನ್ಮೇಲಿರೋದು ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವರು ನೋಡಿ ಖುಷಿ ಪಡಲಿ. ತುಂಬ ಚೆನ್ನಾಗಿ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಅವರು ನೋಡಿ ಖುಷಿ ಪಡ್ತಾರೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋ ಅಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ನೀವು ಕಮೆಂಟ್ ಮೂಲಕ ನಮಗೆ ಕಥೆನ ಹಿಂಗೆ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೋದು, ಇನ್ನೂ ಯಾವ ಥರ ಅಂತೇಳಿ ಕಮೆಂಟ್ ಮೂಲಕ ನಮಗೂ ಐಡಿಯಾಸ್ ನೀವು ಕೊಡ್ತಾ ಹೋಗಿ.
ನೀವು ಕೊಡೋ ಐಡಿಯಾದ್ರಿಂದ ನಾವು ಇನ್ನೂ ಅತಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಯಾರು ಸುಮ್ಮನೆ ಆಗಬೇಡಿ, ಲೈಕ್ ಮಾಡೋದ್ರಿಂದನೇ ಇನ್ನೂ ನಮ್ಮ ವಿಡಿಯೋಸು ತುಂಬ ಜನಕ್ಕೆ ರೆಕಮೆಂಡ್ ಆಗೋ ಚಾನ್ಸಸ್ ಇರುತ್ತೆ, ತುಂಬ ಜನಕ್ಕೆ ಇನ್ನೂ ರೆಕಮೆಂಡ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.